ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಅಜಿತು ಮಾತಾಡ್ತಿರ್ಬೇಕಾದ್ರೆ, ಅಲ್ಲಪ್ಪ ಯಾರ ಬಗ್ಗೆ ಮಾತಾಡ್ತಿದೀಯ ನೀನು ಅಂತ ಕೇಳ್ತಾರೆ. ಯಾಕಂದರೆ ಜನ ಯಾವಾಗ ಹೇಗೆ ಚೇಂಜ್ ಆಗ್ತಾರೆ ಏನು ಅಂತ ಹೇಳೋಕ್ಕಾಗೋದೇ ಇಲ್ಲ ಸತ್ಯಣ್ಣ ಅಂತ ಹೇಳಿದಾಗ, ಯಾರ ಬಗ್ಗೆ, ಇನ್ಯಾರ ಬಗ್ಗೆಯಪ್ಪ, ನಿಮ್ಮ ತಂಗಿ ಬಗ್ಗೆ ಅಂತ ಹೇಳಿದಾಗ, ನನ್ನ ತಂಗಿ ಬಗ್ಗೆನಾ, ನನ್ನ ತಂಗಿ ಸಾಹಿತ್ಯ ನಿನಗೇನೋ ಮಾಡಿದ್ಲು, ಯಾಕೋ ಈಗ ಮಾತಾಡ್ತಿದ್ಯಾ, ಅವಳೇನೋ ತಪ್ಪು ಮಾಡಿದ್ಲು ಅಂದಾಗ, ಅಯ್ಯೋ ಸತ್ಯಣ್ಣ, ನಾನು ಮಾತಾಡ್ತಿರೋದು ಸಾಹಿತ್ಯನ ಬಗ್ಗೆ ಅಲ್ಲ, ಅದೇ ಅಪ್ಪ ಇದ್ದಾಳಲ್ಲ ನಿನ್ನ ದೇವ್ರು ಕೊಟ್ಟ ತಂಗಿ ಭೂಮಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಭೂಮಿ ಬಗ್ಗೆ ಏನೋ ಮಾತಾಡ್ತಿದ್ಯಾ, ಅವಳೇನೋ ಮಾಡಿದ್ಲು ಅಂತ ಕೇಳ್ತಾರೆ. ಅಲ್ಲ ಸತ್ಯಣ್ಣ, ನೋಡಿದ್ಯಾ ಅದೇನಂತಂದರೆ, ಈಗ ಭೂಮಿ ಏನಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳ್ಬಿಟ್ಟು ತನ್ನ ಆಸೆಯನ್ನು ವ್ಯಕ್ತಪಡಿಸಿದಾಳಲ್ಲ. ಹಾಗಾಗಿ ಆದರೆ ಹೋಗಲಿ ಬಿಡಪ್ಪ, ಹೇಗೂ ನಿನಗೆ ಭೂಮಿ ಮೇಲೆ ಪ್ರೀತಿ ಇಲ್ವಲ್ಲ, ಹೋಗಲಿ ಬಿಡು. ಆಗ ಪ್ರೀತಿ ಇತ್ತು, ಭೂಮಿನ ಕೇರ್ ಮಾಡ್ತಿದ್ದೆ, ಕಾಳಜಿ ಮಾಡ್ತಿದ್ದೆ, ತುಂಬ ಏನಂತಂದರೆ ಅವಳಿಗೊಂದು ನೋವು ಆದರೂ ಕೂಡ ಸಹಿಸ್ಕೊಳ್ತಾ ಇದ್ದೆ. ಈಗ ನೀನು ಬೇಡವಾಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಮಧ್ಯೆ ಮಾತುಕತೆ ನಡೆಯುತ್ತೆ. ಆದರೂ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ಸತ್ಯ ಒಂದು ಮಾತಾಡ್ತಾರೆ, ನಮ್ಮ ಅಜಿತ್ ಅವರು ಒಂದು ಮಾತಾಡ್ತಾರೆ. ಹೀಗೆ ಮಾತಿಗೆ ಮಾತು ಕೌಂಟ್ರ್ ಕೊಟ್ಟು ನಮ್ಮ ಸತ್ಯಣ್ಣ ಸುಮ್ಮನೆ ಇರ್ತಾರೆ. ಆ ಪ್ರತಿಯೊಂದನ್ನು ಕೂಡ ವಾದದಲ್ಲಿ ಅವರನ್ನು ಗೆಲ್ಲೋರು ಯಾರೂ ಇಲ್ಲ ಅಂತ ಹೇಳ್ಬೋದು. ಸೊ ಈ ಕಡೆ ಮನೇಲಿ ಏನಂತಂದರೆ, ಭೂಮಿ ಟ್ರೈನಿಂಗ್ಗೆ ಎಲ್ಲ ಪ್ರಿಪ್ರೇಷನ್ ಆಗಿರುತ್ತೆ. ಅದಕ್ಕೆ ನೀವು ಹೋಗಲೇಬೇಕಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ನಚ್ಚಿಯವರು. ಹೌದು ಅಲ್ಲ ಕಣೋ, ಏನೋ ಇದು ಭೂಮಿ ಹೋಗಲೇಬೇಕನ್ನೋ ಅಂದಾಗ ಅವಳಿಗೆಲ್ಲ ರೆಡಿ ಮಾಡಿರ್ತಾರೆ. ಹೌದು ಹೋಗಲೇಬೇಕು, ಪೊಲೀಸ್ ಟ್ರೈನಿಂಗು ಅವಳ ಅಪ್ಪನ ಕನಸು, ಅವಳ ಆಸೆನ ನೆರವೇರಿಸಲೇಬೇಕಲ್ವಾ ಅಂತ ಹೇಳಿ ಈ ರೀತಿ ಅಂದರೆ ಒಟ್ಟಿನಲ್ಲಿ ಭೂಮಿ ಪೊಲೀಸ್ ಟ್ರೈನಿಂಗ್ ಹೋಗಬೇಕು ಅನ್ನೋ ಪ್ರಿಪ್ರೇಷನ್ ಮನೇಲಿ ನಡೆದಿರುತ್ತೆ. ಇನ್ನು ಅಂಜು ಮತ್ತು ನಚ್ಚಿ ಮದುವೆ ಮಾಡೋಕ್ಕೆ ಪುರೋಹಿತರನ್ನ ಕರೆಸಿರ್ತಾರೆ. ಒಂದು 3 ವಾರಗಳ ಕೊಟ್ಟಿರ್ತಾರೆ. ಅದರಲ್ಲಿ ಮಧ್ಯದ ವಾರವನ್ನು ಆಯ್ಕೆ ಮಾಡ್ಕೋತಾರೆ. ಇದೆಲ್ಲ ನಿಮ್ಗೆ ಓಕೆ ಅಲ್ವಾ ಅಂದಾಗ, ನನಗೋಕೆ ಅಂತ ಎಲ್ಲರೂ ಹೇಳ್ತಾರೆ. ಥ್ಯಾಂಕ್ಸ್ ಸಂಗೀತ, ನಿನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ನೀನು ಹುಷಾರಲ್ಲ ಇಲ್ಲ ಅಂದರೂ ಕೂಡ ಮದುವೆ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತಿದೆಯಾ, ಮುತುವರ್ಜಿ ವಹಿಸ್ತಾ ಇದೆಯಾ, ಮುಂದಾಳತ್ವ ವಹಿಸ್ಕೊಂಡು ಮದುವೆ ಮಾಡೋಕ್ಕೆ ಮುಂದಾಗಿದೆಯಾ ಅಂದಾಗ, ಅಯ್ಯೋ ದೇವಾಯಿನಿ, ಇದರಲ್ಲಿ ಥ್ಯಾಂಕ್ಸ್ ಹೇಳೋದನ್ನು ಬಂತು. ಅವಳು ನನಗೂ ಮಗಳಿದ್ದಾಗೆ, ಈಗ ನನ್ನ ಮನೆ ಕಿರಿ ಸೊಸೆ, ನನ್ನ ಸೊಸೆ ಮತ್ತು ನನ್ನ ಮಗ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ದೇವಯಾನಿ ಇದ್ದವಳು ಎಲ್ಲಿ ಮದುವೆ ಆಗುತ್ತೋ ಇಲ್ಲೋ ಅನ್ನೋ ಭಯ ಇತ್ತು ನನಗೆ. ಯಾಕಂದರೆ ಜೋಯಿಸ್ರು ಹೇಳಿದ್ರಲ್ವ, 22 ವರ್ಷ ತುಂಬೋದ್ರೊಳಗಾಗಿ ಅಂಜುಗೆ ಮದುವೆ ಮಾಡಬೇಕು ಅಂತ ಹೇಳಿ, ಎಲ್ಲಿ ಆ ಮದುವೆ ಆಗುತ್ತೋ ಇಲ್ಲೋ ಅಂತ ನನಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅಂತೂ ಇಂತೂ ಮದುವೆ ಆಗ್ತಿದೆ ಅನ್ನೋ ಖುಷಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಿರ್ತಾರೆ. ಈ ಕಡೆ ನಮ್ಮ ಭೂಮಿ ಕೂಡ ರೆಡಿ ಆಗ್ತಾ ಇರ್ತಾಳೆ. ಅಲ್ಲ ಕಣೋ, ನೀನು ಹೇಗೂ ಏನಂತಂದರೆ ಪೊಲೀಸ್ ಟ್ರೈನಿಂಗ್ಗೆ ತೊಗೊಂಡಿರೋದಲ್ವೇನೋ, ನಮ್ಮ ಭೂಮಿನ ಅಲ್ಲಿ ಕಳ್ಸೋದಕ್ಕೆ ನೀನೇ ಅವಳಿಗೆ ಟ್ರೈನ್ ಮಾಡಬಾರ್ದಾ ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾರೆ. ಈ ಕಡೆ ನಚ್ಚಿ, ಹೌದಲ್ವಾ ಮಾವ, ನೀವೇ ಅದಕ್ಕೇನ ಟ್ರೈನ್ ಮಾಡ್ಬೋದಲ್ಲ ಅಂತ ಹೇಳಿದಾಗ ಸಂಗೀತ ಕೂಡ ಅಲ್ಲಿಗೆ ಬರ್ತಾರೆ. ಹೌದು, ನಾನು ಮತ್ತು ಇವರು ಕೂಡ ಅದೇ ಮಾತಾಡ್ಕೊಳ್ತಾ ಇದ್ವಿ. ಅಲ್ಲ ನೀನು ಇದೆಯಾ, ಅಜಿತ್ ಇದ್ದಾನೆ, ನೀವೇ ಟ್ರೈನ್ ಮಾಡ್ಬೋದಲ್ಲ ಶ್ರವಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಸಂಗೀತ ಅದಲ್ಲ ಅಂತ ಹೇಳ್ತಾಳೆ ದೇವಯಾನಿ. ಯಾಕಂದರೆ ಅವಳನ್ನು ಮನೆಯಿಂದ ಸಾಗಾಕಬೇಕು ಅನ್ನೋದೇ ಇವಳ ಒಂದು ಆಶೆ ಆಗಿರುತ್ತೆ. ಸೊ ಹೀಗೆ ಮನೆಯವರೆಲ್ಲ ಒಟ್ಟಿಗೆ ಕೂತು ಮಾತಾಡ್ತಿರ್ಬೇಕಾದ್ರೆ ಏನಪ್ಪ ಮತ್ತೆ ದೇವಯಾನಿ ಪ್ಲಾನ್ ಉಲ್ಟಾ ಆಗುತ್ತಲ್ಲ ಅಂತ ಅವಳಿಗೆ ಭಯ. ಯಾಕಂದರೆ ಒಟ್ಟಿನಲ್ಲಿ ಭೂಮಿನೇ ಇಲ್ಲಿಂದ ಪೂರ ತೊಳಗಿಸ್ಬಿಡ್ಬೇಕು ಅವಳ ಅಂತ ಒಂದು ಪ್ಲ್ಯಾನ್ ಆಗಿರುತ್ತೆ. ಈಗ ಶ್ರವಣು ಮತ್ತು ನಮ್ಮ ಅಜಿತು ಭೂಮಿಗೆ ಟ್ರೈನ್ ಮಾಡ್ತಾರಾ ಅಥವಾ ಭೂಮಿನ ಟ್ರೈನಿಂಗ್ ಸೆಂಟ್ರಿಗೆ ಕಳಿಸ್ತಾರಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಗೀತಮ್ಮನ ದೊಡ್ಡ ಆಸೆಗಳು ಇದ್ದಾವೆ, ಆಸೆಗಳು ನೆರವೇರುತ್ತಾ, ಭೂಮಿನ ಕಳಿಸ್ಕೊಡ್ತಾರಾ ನಮ್ಮ ಅಜಿತು, ಅಥವಾ ಭೂಮಿಗೆ ಅವರೇ ಟ್ರೈನ್ ಮಾಡಿ ಭೂಮಿನ ಕಾನ್ಸ್ಟೇಬಲ್ ಮಾಡ್ತಾರಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.